ನೋ ಆರ್ಥಿಕ ಪರಿಸ್ಥಿತಿ ಜಾತಿ ಮೇಲೆ ಹೇಳೋಕ್ಕಾಗ್ತದ? ಎಷ್ಟು ಜನ ಬ್ರಾಹ್ಮಣರು ಬಡವರು ಇಲ್ಲ, ಭಿಕ್ಷುಕರು ಇಲ್ರಿ. ಹಂಗಂದಾಕ್ಷಣಕ್ಕೆ ಬ್ರಾಹ್ಮಣರು ಅಂತಿದ್ದಂಗೆ ದೊಡ್ಡ ಇವರು ಅಂತ ತಿಳ್ಕೊಂಡ್ಬಿಡ್ತಾರೆ. ಒಕ್ಕಲಿಗರು ದೊಡ್ಡ ಬೆಳೆದ್ಬಿಟ್ಟವ್ರೆ, ಲಿಂಗಾಯತರು ದೊಡ್ಡ ಬೆಳೆದ್ಬಿಟ್ರೆ. ಎಷ್ಟು ಜನ ಅವ್ರು ಇವತ್ತು ಲಿಂಗಾಯತರು ಗುಡಿಸಲಿರೋರು ಎಷ್ಟು ಜನ ಅವ್ರೆ? ಒಕ್ಕಲಿಗರು ಎಷ್ಟು ಜನ ಗುಡಿಸಲಲ್ಲಿ ಇದ್ದಾರೆ, ಕೂಲಿಗೆ ಹೋಗ್ತಾರೆ. ಬಡವ್ರಿಗೆ ಯಾವುದು ಜಾತಿ ಇಲ್ಲ ಕಣ್ರಿ. ನಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ ಜಾತಿ ಅಷ್ಟೇ. ಬಡವ್ರಿಗೆ ಜಾತಿ ಇಲ್ಲ. ಅವ್ರಿಗೇನು ಎಲ್ಲಿ ಯಾರಿಂದ ಅನುಕೂಲ ಆಗ್ತದೋ ಅವನ ಜೊತೆಲಿ ಇರ್ತಾರೆ ಅವರು ಅಷ್ಟೇ. ನೋಡಿ, ಇದು ಜಾತಿ ಜನಗಣತಿ ಅಂತಕ್ಕಂಥದ್ದು ಸರಿಯಾದಂತಹ ಜನಗಳಿಗೆ ಮಾಹಿತಿ ಕೊಡೋವಂಥ ಅದು ಆಗ್ತಾ ಇಲ್ಲ. ನಾವು ಮಾಡಿಕೊಟ್ಟಿರ್ತಕ್ಕಂಥದ್ದು ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ, ಗೊತ್ತಾಯ್ತಾ? ನೀವೆಲ್ಲ ಅದನ್ನು ಬಿಟ್ಬಿಡ್ತೀರಿ. ಮಾತಾಡ್ತೀರಿ ಜಾತಿ ಜನಗಣತಿ, ಅವ್ರು ಹಂಗೆ ಬರ್ಸ್ಕೊಳ್ಳಿ, ಇವ್ರು ಹಿಂಗೆ ಬರ್ಸ್ಕೊಳ್ಳಿ ಅಂತಾರೆ. ಹೀಗೆಲ್ಲ ಲಿಂಗಾಯತರುಗಳು ಎದ್ದವರಲ್ಲ, ನಾವು ಹಿಂದೂಗಳಲ್ಲ ಅಂತ ಒಟ್ಟು ಜನ ಅಂತಾರೆ, ಒಟ್ಟು ಜನ ಹಿಂದೂಗಳು ಅಂತ ಬರ್ಸ್ಬೇಕು ಅಂತ ಒಂದೆರಡು ಜನ. ಬೇಸಿಕಲಿ ದೇ ಆರ್ ಆಲ್ ಹಿಂದೂಸೇನೆ. ಆದರೆ ಸುಮ್ಮನೆ ಸ್ವಾರ್ಥಕ್ಕೆ ನಮ್ಮದೇ ಒಂದು ಸಪ್ರೇಟ್ ಧರ್ಮ, ನಾವು ಹಿಂದೂಗಳೆಲ್ಲ ಅಲ್ಲ ಅಂತ ಒಂದಷ್ಟು ಜನ ಸ್ವಾಮಿಗಳು. ಈಗ ಬಾಳೆಹೊನ್ನೂರು ಸ್ವಾಮಿಗಳು ಅವರೆಲ್ಲ ಹೇಳಿದ್ದಾರೆ, ಎಲ್ಲ ಹಿಂದೂ ಅಂತ ಬರ್ಸಿ ಅಂತ ಹೇಳಿದ್ದಾರೆ ಅವರು. ಹಾಗೆ ಮತ್ತು ಜಾಮದಾರ್ ಒಂದು ಇದನ್ನು ಹೇಳಿದ್ದಾರೆ, ಅದು ಭಾಳಷ್ಟು ಜನ ಗಮನಿಸಿಲ್ಲ. ನಾವು ಲಿಂಗಾಯತರು ಅಂತಕ್ಕಂಥದ್ದು ನಮ್ಮದೇ ಧರ್ಮ ಬೇರೆ. ಬ್ರಾಹ್ಮಣ ಬಸವಣ್ಣ ಬ್ರಾಹ್ಮಣ ಅವರು ಒಂದು ಧರ್ಮನ ಅವರು ಸ್ಥಾಪನೆ ಮಾಡಿದ್ರು. ಧರ್ಮದ ತಳಹದಿ ಯಾವುದಪ್ಪ ಅಂದರೆ ಕಾಯಕವೇ ಕೈಲಾಸ ಅಂತೇಳಿ. ಯಾರೆಲ್ಲ ಉದ್ಯೋಗ ಮಾಡಿ ಜೀವನ ಬೆವರು ಸುರಿಸಿ ಶ್ರಮ ವಹಿಸಿ ಜೀವನ ಮಾಡ್ತಾರೆ ಅವ್ರಿಗೆ ಕೈಲಾಸ ದೊರಕುತ್ತೆ. ಯಾರು ಸೋಮಾರಿಗಳು ಸುಮ್ಮನೆ ಕಂದಾಚಾರದ ಪದ್ಧತಿ ಹೇಳ್ಕೊಂಡು ಹೊಟ್ಟೆ ಬೆಳೆಸ್ಕೊತಾರೆ ಅವರಿಗೆ ಕೈಲಾಸ ದೊರಕೋದಿಲ್ಲ ಅಂತ ಹೇಳಿ ಬಸವಣ್ಣವರು ಆ ಒಂದು ಧರ್ಮವನ್ನು ಸ್ಥಾಪನೆ ಮಾಡಿದಂಥದ್ದು. ಜಾಮದಾರ್ ಹೇಳ್ತಾರಲ್ಲ, ನಾವೆಲ್ಲ ವಿರಕ್ತರ ಮಠದ ಗುರುಗಳಿಂದ ಬಂದಿರೋರು, ನಾವೆಲ್ಲ ಬಸವಣ್ಣ ಹುಟ್ಟೋದಕ್ಕಿಂತ ಮುಂಚೆ ಅವ್ರು ಲಿಂಗ ಕಟ್ಸೋದಲ್ಲ, ಅಲ್ಲಿಂದ ಮುಂಚೆ ನಾವೆಲ್ಲ ಯಾವ್ಯಾವ ಜಾತಿಲಿದ್ದು ನಮಗೇನು ಗೊತ್ತೈತೆ? ಅವರು ಲಿಂಗ ಎಲ್ಲ ಜಾತಿಯವ್ರಿಗೂ ಕಟ್ಟವ್ರೆ. ಈಗ ಲಿಂಗ ಕಟ್ಟಿರೋರಲ್ಲಿ ಹಡಪದ ಇವನು ಯಾರವನು, ಅವರು ಸವಿತಾ ಸಮಾಜಕ್ಕೆ ಸೇರಿದವನು, ಮತ್ತು ಇನ್ನೊಬ್ಬ ಮಡಿವಾಳ ಸಮಾಜಕ್ಕೆ ಸೇರಿದವನು ಇದ್ದಾನೆ, ಎಲ್ಲರೂ ಇದ್ದಾರೆ. ಆಮೇಲಿಂದ ಹರಿಜನರು ಮಾಚಿದೇವರು ಅವರೇ ಇದ್ದಾರೆ. ಹೀಗೆ ನೋಡಿ, ಎಲ್ಲ ಸಮುದಾಯದವ್ರಿಗೂ ಅವರು ಲಿಂಗ ಪೂಜೆ ಮಾಡಿಸ್ಬೇಕು, ದೇವರು ಅಲ್ಲಿ ಭಕ್ತಿ ಇರಲಿ ಅಂತ ಹೇಳಿ ಲಿಂಗ ಕಟ್ಟಿದ್ದು, ಲಿಂಗ ಪೂಜೆ ಮಾಡ್ರಪ್ಪ ಅಂತ. ಅದು ಬರ್ತಾ ಬರ್ತಾ ಅದು ಒಂದು ಜಾತಿಯಾಗಿ ಪರಿಣಮಿಸಿದೆ. ಅದು ಬೇರೆ ವಿಚಾರ. ಮುನ್ನೆಲೆಗೆ ಈಗ ಅವರಲ್ಲಿ ಒಡಕಿದೆಯಲ್ಲ. ಈಗ ಕೆಲವು ಸ್ವಾಮಿ ವಿರಕ್ತ ಮಠದ ಸ್ವಾಮಿಗಳು ಅವರೆಲ್ಲ ನಮ್ಮದು ಧರ್ಮ ನಮ್ಮದೇ ಬೇರೆ ಅಂತಾರೆ. ಇನ್ನು ಕೆಲವು ಈಗ ಮಳೆಹೊನ್ನೂರು ಸ್ವಾಮಿಗಳು ಎಲ್ಲ ಹಿಂದೂಗಳು ಅಂತ ಬರ್ಸಿ ಅಂತ ಹೇಳಿದ್ದಾರೆ. ಇನ್ನು ಕೆಲವು ಇದ್ರು ನಮ್ಮದೇ ಧರ್ಮ ಬೇರೆ, ನಾವು ಹಿಂದೂಗಳಲ್ಲ ಅಂತ ಹೇಳೋ ಸ್ವಾಮಿಗಳು ಇದ್ದಾರೆ. ಅದು ಅವ್ರವ್ರಿಗೆ ಸೇರಿದ್ದು. ಅದ್ರ ಬಗ್ಗೆ ನಮ್ಮದೇನು ಪರಾನೂ ಇಲ್ಲ ವಿರುದ್ಧನೂ ಇಲ್ಲ. ಅದು ಅವ್ರಿಗೆ ಸೇರಿದಂಥದ್ದು. ಅವ್ರು ಯಾರ್ಯಾರು ಏನು ಬೇಕಾದರೂ ಬರ್ಕೋಬೋದು, ಏನು ಬೇಕಾದ್ರೂ ಹೇಳ್ಬೋದು. ಅದು ಜಾತಿದು ಒಂದು ಕಡೆ ತೆಗೆದಿಟ್ಬಿಡಿ. ಆದರೆ ಮನುಷ್ಯನೂ ಇದಾನಲ್ಲ, ಅವನು ಆರ್ಥಿಕವಾಗಿ ಶಕ್ತಿಯುತವಾಗಿದ್ದಾನ ಇಲ್ವಾ, ಅವನು ಶೈಕ್ಷಣಿಕವಾಗಿ ಏನು ಓದಿದ್ದಾನೆ, ಆ ಸಮುದಾಯದಲ್ಲಿ ಯಾರ್ಯಾರು ಉನ್ನತ ಅಧಿಕಾರದಲ್ಲಿದ್ದಾರೆ ಯಾರಿಲ್ಲ. ಈಗ ಎಷ್ಟೋ ಜಾತಿನಲ್ಲಿ ಒಬ್ಬ ಗುಮಾಸ್ತನ ಕೆಲಸದಲ್ಲೂ ಒಬ್ಬಿಲ್ಲ ಆ ಜಾತಿಗಳಲ್ಲಿ. ಅಂಥ ಜಾತಿಗಳು ಇದ್ದಾವೆ. ಅಂಥವ್ರಿಗೆಲ್ಲ ಅನುಕೂಲ ಮಾಡಬೇಕು ಅಂತಂದರೆ ಯಾರವರು ಅಂತ ನಾವು ಗುರ್ತು ಮಾಡಬೇಕಲ್ಲ. ಗುರ್ತು ಮಾಡಿದ್ರೆ ತಾನೇ ಅಂಥವ್ರೆಲ್ಲರಿಗೂ ಅನುಕೂಲ ಮಾಡಲಿಕ್ಕೆ ಸಹಾಯ ಆಗೋದು. ಹಾಗೆ ಅದನ್ನೆಲ್ಲ ಯಾವುದಾದ್ರೂ ಒಂದು ನೋಡಿ, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಪರ ವಿರುದ್ಧ ಇದ್ದೇ ಇರ್ತವೆ. ಮತ್ತು ಒಂದು ಕೆಲಸ ಮಾಡೋಕ್ಕೆ ಹೋದಾಗ ಒಳ್ಳೆಯದು ಆಗ್ತದೆ, ಕೆಲವು ಲೋಪಗಳು ಆಗ್ತವೆ. ಲೋಪ ಅಂತ ಗೊತ್ತಾದ ಮೇಲೆ ಅದು ಸರಿಪಡಿಸ್ಕೊಳ್ಳೋಣ. ಯಾವುದೇ ಒಂದು ಈಗ ಸಂವಿಧಾನ ಅಂಥದ್ದೇನೇ ಅಷ್ಟು ದೊಡ್ಡ ದೊಡ್ಡ ಬುದ್ಧಿವಂತರು ಬರೆದಿದ್ದು 135 ಸರಿ ತಿದ್ದುಪಡಿ ಮಾಡೋರೆ. ಅದರಿಂದ ಈಗೇನೋ ಒಂದು ಆದೇಶ ಬಂದ್ಬಿಡ್ತು ಅಂದರೆ ಅದೇ ಪರ್ಮನೆಂಟ್ ಅಂತ ಏನಲ್ವಲ್ಲ. ಹಾಂ